ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಸೃಷ್ಟಿಯ ರೂಪಗಳನ್ನು, ಅದರ ಒಂದು ಹಿರಿಮೆ ಗರಿಮೆಗಳನ್ನು ವಿಸ್ತಾರವಾಗಿ ವಿವರಿಸಿರುವಂತಹ ಕಗ್ಗಗಳು ನಾವಾಗಲೇ ಬಹಳಷ್ಟನ್ನು ಕೇಳಿದ್ದೇವೆ. ಈ 114ನೇ ಕಗ್ಗ ಕೂಡ ಅದೇ ರೀತಿಯಾದಂತಹ ಒಂದು ಸೃಷ್ಟಿಯ ಅದ್ಭುತವನ್ನು ಹೇಳುವಂತಹ ಕಗ್ಗ ಆಗಿದೆ. ಇಲ್ಲಿ ಒಂದು ತಾತ್ವಿಕ ಮತ್ತು ಅಪ್ರತಿಮವಾದಂತಹ ಸೃಷ್ಟಿಯ ಲಾಲಸ್ಯವನ್ನ ಹೇಳುವಂತಹ ಕಗ್ಗ ಈ ಒಂದು 114ನೇ ಕಗ್ಗದ್ದು. ಇಲ್ಲಿ ಸೃಷ್ಟಿಯನ್ನ ಮಾಡಿದಾಗ ಒಂದು ಕ್ರಮ ಇತ್ತ, ಹಾಗೆ ಸೃಷ್ಟಿಯನ್ನ ಯಾರು ಯಾಕೆ ಮಾಡಿದ್ರು, ಸೃಷ್ಟಿಯ ಅದ್ಭುತಗಳು ಏನು, ಹಾಗೆ ಸೃಷ್ಟಿಯಲ್ಲಿ ಕಾಣುವಂತಹ ಪ್ರಯೋಜನವಾದದ್ದು ಅಪ್ರಯೋಜಕವಾದದ್ದು ಏನಾದರೂ ಇದೆಯಾ, ಆ ಸೃಷ್ಟಿಯ ಸತ್ವಗುಣ ಯಾವುದು, ಎಂತಹ ಅದ್ಭುತವಾದಂತಹ ಕಗ್ಗವನ್ನ ಇಲ್ಲಿ DVG ಅವರು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. DVG ಅವರ ಈ 114ನೇ ಕಗ್ಗ ಹೀಗಿದೆ. ಸೃಷ್ಟಿ ರೂಪಂಗಳವತಾರದೋಳ್ ಕ್ರಮಲಕ್ಷ್ಯ ಪುಷ್ಪವಾಗಿರ್ದೊಡೆ ನಿಲ್ಲದೊಡದೇನು ಶಿಷ್ಟಮಾದುದು ಸತ್ವವದನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ಸೃಷ್ಟಿ ರೂಪಂಗಳವತಾರದೊಳ್ ಕ್ರಮಲಕ್ಷ್ಯ ಪುಷ್ಟವಾಗಿರ್ದೊಡೇನ್ ನಿಲ್ಲದೊಡೇನ್. ಈ ಪುಷ್ಟವಾಗಿರ್ದದ್ದು ಅಂತ ಅಂದ್ರೆ ಚೆನ್ನಾಗಿ ಬೆಳೆದಿದ್ರೆ ಏನು ಪ್ರಯೋಜನ, ಬೆಳೆದೇ ಇದ್ರೆ ಏನು ಪ್ರಯೋಜನ, ಅಥವಾ ಬೆಳೆದೇ ಇದ್ರೆ ಏನು ನಷ್ಟ ಅಂತ ಹೇಳಿ. ಸೃಷ್ಟಿಯ ರೂಪಗಳು ಅಂತಂದ್ರೆ ಜಗತ್ತಿನಲ್ಲಿ ನಾವು ಕಾಣ್ತಾ ಇರುವಂತಹ ಎಲ್ಲ ರೂಪಗಳು. ಆ ಅವತಾರ ಅನ್ನೋದು ಅವತಾರದೊಳ್ ಅಂತಂದ್ರೆ ಭಗವಂತನ ಅವತಾರಗಳಲ್ಲಿ ಅಂತ. ಅಂದ್ರೆ ಭಗವಂತ ನಡೆಸ್ತಿರುವಂತಹ ಈ ಒಂದು ಸೃಷ್ಟಿಯ ನಾಟಕದಲ್ಲಿ, ಆ ರಂಗಮಂಚದಲ್ಲಿ ನಡೆಯುವಂತಹ ನಾಟಕಗಳ ಅವತಾರಗಳು ನಮಗೆ ಸರಿಯಾಗಿ ಗೊತ್ತಿದೆಯಾ ಅಂತ. ಸಿಸ್ಟಮ್ ಆದದ್ದು ಅಂತ ಹೇಳಿದ್ರು, ಅಂದ್ರೆ ಶ್ರೇಷ್ಠವಾದದ್ದು, ಸುಸಂಸ್ಕೃತವಾದದ್ದು ಅಂತ. ಸತ್ವವದು ಅಂದ್ರೆ ಸತ್ವದ ಗುಣ, ಸೋಕದು ರೂಪ, ಕೆಲವು ರೂಪಕ್ಕೆ ಅಂಟಿಕೊಳ್ಳೋದು ಅಂತ. ಆ ಕೊನೆಗೆ ಬರುವಂತಹ ಮಾತು ದೃಷ್ಟಿ ಸತ್ವದೊಳಿರಲಿ, ಅಂದ್ರೆ ನಮ್ಮ ದೃಷ್ಟಿ ಆ ಸತ್ವಗುಣದಲ್ಲಿ ಇರಲಿ, ಆ ಪರಮಾತ್ಮನ ಒಂದು ಅದ್ಭುತದ ಒಂದು ಮಾಯಾ ಪ್ರಪಂಚದಲ್ಲಿರಲಿ, ಅಥವಾ ಆತನ ಅಗಮ್ಯವಾದಂತಹ ಅಗೋಚರವಾದಂತಹ ಸೃಷ್ಟಿಯ ಲೀಲೆಯಲ್ಲಿರಲಿ ಅಂಥೇಳಿ DVG ಅವರು ಹೇಳ್ತಾ ಇದ್ದಾರೆ. ಜಗತ್ತಿನ ಸೃಷ್ಟಿಯಲ್ಲಿಯೂ ಭಗವಂತನ ಅವತಾರಗಳಲ್ಲಿಯೂ ಒಂದು ನಿಶ್ಚಿತ ಕ್ರಮ ಮತ್ತು ಉದ್ದೇಶ ಇದ್ದೇ ಇದೆ. ಹೊರಗಿನಿಂದ ಯಾವುದು ದೊಡ್ಡದಾಗಿ ಕಾಣುತ್ತೋ, ಶಕ್ತಿಶಾಲಿಯಾಗಿ ಕಾಣುತ್ತೋ, ಅದು ಒಳಗೆ ಸತ್ವ ಗುಣವಿಲ್ಲದಿದ್ದರೆ ಅದರ ಬೆಳವಣಿಗೆಗೆ ಅರ್ಥ ಇಲ್ಲ ಅಂತ. ನಿಜವಾದ ಶ್ರೇಷ್ಠತೆ ರೂಪದಲ್ಲಿ ಅಲ್ಲ, ಸತ್ವಗುಣದಲ್ಲಿ ಇದೆ ಅಂತಕ್ಕಂಥ ಮಾತು. ಆದ್ದರಿಂದ ನಮ್ಮ ದೃಷ್ಟಿ ಯಾವಾಗಲೂ ಕೂಡ ಎಲ್ಲಿರ್ಬೇಕು ಹೇಳಿ, ಆ ಸತ್ವದ ಗುಣದಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ DVG ಅವರು. ಸೃಷ್ಟಿ ಮತ್ತು ಅವತಾರಗಳಲ್ಲಿ ಕ್ರಮವಿದೆ ಅಂತ ಒಂದು ಮಾತನ್ನ ಹೇಳಿದ್ರು. ಜಗತ್ತು ಅಸಂಬದ್ಧವಲ್ಲ, ದೇವರ ಅವತಾರಗಳು ಸಹ ಆಯಾ ಕಾಲಕ್ಕೆ ಅಗತ್ಯಕ್ಕೆ ತಕ್ಕಂತೆ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯೋಚನೆ ಮಾಡಿ ನೋಡಿ, ತ್ರೇತಾಯುಗದ ರಾಮಾವತಾರ ಧರ್ಮಸ್ಥಾಪನೆಗೆ ಅಂತ ಆದ್ರೆ, ಶಿಷ್ಟಾಚರಣೆಗೆ ಅಂತ ಆದ್ರೆ, ಪಿತೃವಾಕ್ಯ ಪರಿಪಾಲನೆಗೆ ಅಂತ ಆದ್ರೆ, ದ್ವಾಪರದ ಕೃಷ್ಣಾವತಾರ ಧರ್ಮದ ಸೂಕ್ಷ್ಮ ತತ್ವದ ಬೋಧನೆಗಾಗಿದೆ ಅನ್ಸಲ್ವಾ? ಹೀಗೆ ಎಲ್ಲವೂ ಕೂಡ ಕ್ರಮಬದ್ಧ ಅಂತ ಅನ್ನಿಸ್ತಾ ಹೋಗ್ಬಿಡುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕ 8ನೇ ಶ್ಲೋಕ ಇದನ್ನು ಹೇಳ್ತಾ ಹೋಗುತ್ತೆ. ಹೊರಗಿನ ಪುಷ್ಟಿ ಮುಖ್ಯವಲ್ಲ ಅಂತ ಅನಿಸ್ಬಿಡುತ್ತೆ ನೋಡಿ. ಪುಷ್ಟಿವಾಗಿರ್ದೊಡೇನ್ ಇಲ್ಲದೊಡೇನ್ ಅಂದ್ರೆ ಒಬ್ಬ ದೊಡ್ಡ ಸ್ಥಾನದಲ್ಲಿದ್ರೂ, ಶಕ್ತಿಶಾಲಿಯಾಗಿದ್ರೂ, ಅವನಲ್ಲಿ ಸತ್ವಗುಣ ಇಲ್ದಿದ್ರೆ ಅದು ಪೂರ್ಣ ವ್ಯರ್ಥ ಅಂತ ಹೇಳಿ. ಉದಾಹರಣೆಗೆ ನಮಗೆ ತುಂಬಾ ಸಿಗ್ತಾ ಹೋಗುತ್ತೆ. ರಾವಣ, ಯೋಚನೆ ಮಾಡಿ ನೋಡಿ, ಅಪಾರ ಶಕ್ತಿ, ಅಪಾರ ಜ್ಞಾನ, ಅಪಾರ ಸಂಪತ್ತು, ಆದರೆ ಅವನಲ್ಲಿದ್ದಂತಹ ಅಹಂಕಾರ ಮತ್ತೆ ತಮೋಗುಣ ಆತನ ಅಪಾರತೆಯನ್ನ ನಿಕೃಷ್ಟವನ್ನಾಗಿ ಮಾಡೇ ಬಿಡ್ತು. ಅದೇ ವಿಭೀಷಣ, ಅವನ ತಮ್ಮ, ಕಡಿಮೆ ಶಕ್ತಿ, ಆದರೆ ಇದ್ದಂತಹ ಸತ್ವಗುಣ, ಧರ್ಮ ಲಾಲಸ್ಯ, ಧರ್ಮದ ಸೂಕ್ಷ್ಮತೆ ಅವನನ್ನ ಶ್ರೇಷ್ಠನನ್ನಾಗಿ ಮಾಡ್ತು. ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದವನು ವಿಭೀಷಣನೇ ಹೊರತು ರಾವಣನಲ್ಲ. ಅಶ್ವತ್ಥಾಮ, ಬಲಿರ್ವ್ಯಾಸ, ವಿಭೀಷಣ
ಇಂತಹ ಚಿರಂಜೀವಿಗಳ ಹೆಸರಲ್ಲಿ ವಿಭೀಷಣನ ಹೆಸರು ಕೂಡ ಸೇರ್ಕೊಳ್ಳುತ್ತೆ ನೋಡಿ. ನಹಿ ಸರ್ವೇ ಗುಣಾಹ ಕಾಂತೆ ರೂಪಮಾತ್ರೆ ಪ್ರತಿಷ್ಠಿತಾಹ ಅಂಥೇಳಿ ಭಗವದ್ಗೀತೆ ಹೇಳುವಂಥ ಮಾತಿದೆ. ಶಿಷ್ಟತೆ ಮತ್ತು ಸತ್ವಗುಣ ಎರಡೂ ಕೂಡ ಒಂದೇ. ಯಾಕೆ ಅಂತಂದರೆ ಶಿಷ್ಟನಾಗಿರುವವನು ಕೇವಲ ರೂಪ ವೇಷ ಹುದ್ದೆಗಳಿಗೆ ಮರಳಾಗೋದಿಲ್ಲ. ಅವನ ದೃಷ್ಟಿ ಯಾವಾಗ ಗುಣದ ಮೇಲೆ ಇರುತ್ತೆ ಹೊರತು ಈ ಬಾಹ್ಯದ ಅಲಂಕೃತವಾದಂತಹ ಪೊಳ್ಳುಗಾರಿಕೆಯಲ್ಲಿ ಅಥವಾ ಟೊಳ್ಳುಗಾರಿಕೆಯಲ್ಲಿಲ್ಲ. ಸತ್ವಂ ರಜಸ್ತಮಂ ಇತಿ ಗುಣಾಹ ಪ್ರಕೃತಿ ಸಂಭವಾಹ ಅಂಥೇಳಿ ಭಗವದ್ಗೀತೆ ಹೇಳ್ತಾ ಹೋಗುತ್ತೆ. ಸತ್ವ ಅಂದರೆ ಶಾಂತಿ, ವಿವೇಕ, ಜ್ಞಾನ. ಅದೇ ರಜಸ್ ಅಂದರೆ ಆಸೆ, ಚಟುವಟಿಕೆ, ಅಶಾಂತಿ. ತಮಸ್ ಅಂದರೆ ಅಜ್ಞಾನ, ಆಲಸ್ಯ ಮತ್ತು ಅಂಧಕಾರ ಅಂತ. ಆದರೆ ಡಿ ವಿ ಜಿ ಅವರು ನಮ್ಗೆ ಹೇಳ್ತಾ ಇರೋದೇನು ಅಂದರೆ ನಮ್ಮ ದೃಷ್ಟಿ ಯಾವಾಗಲೂ ಕೂಡ ಸತ್ವದೊಳಗಿರಬೇಕು ಅಂತ. ಒಂದು ಮರದ ಉದಾಹರಣೆಯನ್ನು ತಗೊಳ್ಳಿ. ದೊಡ್ಡದಾಗಿ ಬೆಳೆದಂತಹ ಮರ, ಅದರಲ್ಲಿ ಹಣ್ಣಿಲ್ಲ, ಹೂವಿಲ್ಲ, ಸುಗಂಧ ಇಲ್ಲ ಅಂತಂದರೆ ಅದು ಯಾವುದಕ್ಕೆ ಪ್ರಯೋಜನ? ಆದರೆ ಚಿಕ್ಕ ಮರ ಸಿಹಿಯಾದಂಥ ಫಲ ಕೊಡುತ್ತೆ ಅಂದರೆ ಅದಕ್ಕೆ ಅಪಾರವಾದಂಥ ಮೌಲ್ಯ ಇದೆ ಅಲ್ವಾ? ಹಾಗೆ ದೊಡ್ಡ ಹುದ್ದೆ ಸತ್ವವಿಲ್ಲ ಆದರೆ ವ್ಯರ್ಥ ಅಂತ ಅನಿಸ್ಬಿಡುತ್ತೆ. ಸರಳ ಜೀವನ ಸತ್ವಯುತವಾದಿದ್ರೆ ಶ್ರೇಷ್ಠ ಅಂತ ಅನಿಸ್ಬಿಡುತ್ತೆ. ಸತ್ಯಮೇವ ಜಯತೆ ನಾನೃತಂ ಅಂಥೇಳಿ ಮುಂಡಕೋಪನಿಷತ್ ಹೇಳುತ್ತಾ ಹೋಗುತ್ತಲ್ವಾ? ಇಲ್ಲಿ ರೂಪಕ್ಕಿಂತ ಗುಣ ಮುಖ್ಯ, ಶಕ್ತಿಗಿಂತ ಸತ್ವ ಮುಖ್ಯ, ಬೆಳವಣಿಗೆಗಿಂತ ಒಳಗುಣ ಮುಖ್ಯ. ಜೀವನದಲ್ಲಿ ವಿವೇಕ ದೃಷ್ಟಿ ಇರಬೇಕು. ಇಲ್ಲಿ ದೃಷ್ಟಿ ಸತ್ವದಲ್ಲಿರಲಿ ಅಂತಂದರೆ ಅದೇ ನಮ್ಮ ಸತ್ವದ ಮಾತು ಅಂತ ಹೇಳ್ಬೋದು. ನಮ್ಮ ನೋಡುವಿಕೆ, ತೀರ್ಮಾನ, ಮೌಲ್ಯಮಾಪನ ಎಲ್ಲವೂ ಕೂಡ ಸತ್ವಗುಣದ ಆಧಾರದ ಮೇಲೆ ಇರಲಿ ಅಂಥೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಡಿ ವಿ ಜಿ ಅವರು. ಈ ಒಂದು ಕಗ್ಗ ತಾತ್ವಿಕ ನೆಲೆ, ಸಾಂಖ್ಯ, ವೇದಾಂತ, ಗೀತಾತ್ರಯದ ಮೇಲೆ ನಿಂತಿದೆ ಅಂದರೆ ತಪ್ಪಾಗಲ್ಲ. ವೇದಾಂತದ ಪ್ರಕಾರ ಸೃಷ್ಟಿ ಎಲ್ಲವೂ ಕೂಡ ಗುಣತ್ರಯಗಳ ಸಂಯೋಜನೆ. ನಾನಾಗಲೇ ಹೇಳ್ದಂಗೆ ಸತ್ವಂ ರಜಸ್ತಮಂ ಇತಿ ಗುಣಾಹ ಪ್ರಕೃತಿ ಸಂಭವಾಹ ಅಂಥೇಳಿ ಭಗವದ್ಗೀತೆ ಹೇಳ್ತಾ ಹೋಗುತ್ತೆ. ಇಲ್ಲಿ ರೂಪಗಳು ಬದಲಾಗುತ್ತೆ, ಗುಣಗಳು ಬದಲಾಗಲ್ಲ. ಅದಕ್ಕೆ ಸ್ಥಿರ ಮೌಲ್ಯ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಸೃಷ್ಟಿ ರೂಪಂಗಳವತಾರದೊಳ್ ಕ್ರಮಲಕ್ಷ್ಯ ಅಂದರೆ ರೂಪಗಳ ಹಿಂದೆ ನಿಯಮ ಅಂದರೆ ಧರ್ಮ ಇದೆ ಅಂತ ಅರ್ಥ. ಅವತಾರ ತತ್ವ, ಅವತಾರಗಳು ರೂಪದರ್ಶನಕ್ಕಲ್ಲ ಧರ್ಮ ಸ್ಥಾಪನೆಗೆ ಅನ್ನೋದು ಈಗಾಗಲೇ ಸಿದ್ಧವಾಗೋಗ್ಬಿಟ್ಟಿದೆ. ರಾಮಕೃಷ್ಣ ಇಬ್ಬರು ಕೂಡ ವಿಭಿನ್ನ ರೂಪಗಳು, ಆದರೂ ಅವರ ಸತ್ವಗುಣ ಒಂದೇ ಅಲ್ವಾ? ಅದೇ ಅವರ ಮೂಲ ಕೂಡ ಹೌದು. ನಿಜವಾದ ಶಿಷ್ಟತೆ ಅಂದ್ರೇ ಸತ್ವ ಅಂತ ಅನಿಸ್ಬಿಡುತ್ತೆ. ಶಿಷ್ಟತೆ ಅಂದ್ರೇನು? ವೇಷದಲ್ಲಿ ಶಿಷ್ಟತೆ, ಪದವಿಯಲ್ಲಿ ಶಿಷ್ಟತೆ, ಬಾಹ್ಯಾಚಾರದಲ್ಲಿ ಶಿಷ್ಟತೆ, ಇದೆಲ್ಲ. ಆದರೆ ಶಮೋ ದಮಸ್ತಪಃ ಶೌಚಂ ಕ್ಷಾಂತಿರ್ರಾಜಮೇವಚ, ಈ ಗೀತೆಯ ಒಂದು ಶ್ಲೋಕ ಎಷ್ಟು ಅದ್ಭುತ ಅನಿಸ್ಬಿಡುತ್ತೆ. ಇವೇ ಸತ್ವದ ಗುಣಗಳು ಮತ್ತು ಅವುಗಳ ಲಕ್ಷಣಗಳು ಅಂತಂದರೆ. ಈಗ ನೋಡಿದ್ರೆ ರಾಜಕೀಯದಲ್ಲಿ ನೋಡಿ, ಬರೀ ಭಾಷಣ, ದೊಡ್ಡ ಅಧಿಕಾರ, ಆದರೆ ಸತ್ವವಿಲ್ಲ ಅಂದರೆ ಜನವಂಚನೆ. ಆದ್ದರಿಂದ ಈಗಿನ ರಾಜಕಾರಣಕ್ಕೆ ಆ ಒಂದು ಬೆಲೆ ಇಲ್ಲ. ಪುಷ್ಟವಾಗಿರ್ದೊಡೇನ್ ಅಂತಾರಲ್ಲ, ಹಾಗೆ ಶಿಕ್ಷಣಕ್ಕೆ ಅದನ್ನು ತುಂಬ ಚೆನ್ನಾಗಿ ಹೋಲಿಸ್ಬೋದು. ಈಗ ಅಂಕಗಳೇ ಮುಖ್ಯ, ಪ್ರಾಮುಖ್ಯತೆ ಅಂಕಗಳ ಮೇಲೆ. ಅಂಕಗಳು ಹೆಚ್ಚು, ಆದರೆ ಮೌಲ್ಯಗಳಿಲ್ಲ. ಇಂದಿಗೆ ಬೇಕಾಗಿರೋದೇನು ಗೊತ್ತಾ? ಜ್ಞಾನ ಮತ್ತು ವಿವೇಕ, ಬುದ್ಧಿ ಮತ್ತು ಸತ್ವ. ಆದರೆ ಎಲ್ಲರೂ ಓಡ್ತಾ ಇರೋದು ಯಾವುದ್ರ ಹಿಂದೆ? ಅಂಕಗಳ ಹಿಂದೆ. ಸಾಮಾಜಿಕ ಮಾಧ್ಯಮ ಅಂತಂದರೆ ರೂಪ, ಪ್ರದರ್ಶನ ಮತ್ತು ಈ ಫಾಲೋವರ್ಸ್ ಅಂತ ಹೇಳಿ. ಆದರೆ ಒಳಾಂಗಣ ಅಂತಃಕರಣದ ಒಂದು ಶೂನ್ಯತೆ ನಮ್ಮನ್ನು ಕಾಡುತ್ತೆ ಮತ್ತು ತಿನ್ನುತ್ತೆ. ಅದಕ್ಕೆ ರೂಪಕ್ಕೆ ಮೋಸ ಹೋಗಬೇಡ, ತತ್ವಕ್ಕೆ ಬೆಲೆ ಕೊಡು. ತತ್ವ ಯಾವತ್ತೂ ಕೂಡ ಕೈ ಬಿಡಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರಲ್ಲ, ಆ ಒಂದು ಮಾತು ನಮಗೆಲ್ಲರಿಗೂ ಕೂಡ ಒಂದು ತಾತ್ವಿಕ ಬೋಧನೆಯನ್ನೇ ಕೊಡ್ತಾ ಹೋಗುತ್ತೆ ಅಂದರೆ ತಪ್ಪಾಗಲ್ಲ. ಸೃಷ್ಟಿ ರೂಪಂಗಳವತಾರದೊಳ್ ಕ್ರಮಲಕ್ಷ್ಯ ಪುಷ್ಟವಾಗಿರ್ದೊಡೇನ್ ನಿಲ್ಲದೊಡೇನ್ ಶಿಷ್ಟ ಮಾದುದು ಸತ್ವವದನು ಸೋಕದು ರೂಪ ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ, ದೃಷ್ಟಿ ಸತ್ವದೊಳಿರಲಿ ಮಂಕುತಿಮ್ಮ. ಮುಂದಿನ ಶ್ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.